ಫ್ರೆಂಡ್ಸ್, ನಮ್ಮ ಮನೆಯವರು ಇವತ್ತು ಮೀನು ಸಾರು ಮಾಡ್ತಾವ್ರೆ. ಅವರೇ ಅವ್ರ ಕೈಯಾರ ಮಾಡ್ತಾವ್ರೆ. ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೋದ್ಸಲ ಆಚೆಗೆ ಹೋದ್ಸಲ ಅವ್ರು ಮಾಡಿದರು. ಹೋದ್ಸಲ ನಾನು ಮಾಡಿದ್ದೆ, ಯಾಕೋ ಚೆನ್ನಾಗಿಲ್ಲ ಟೇಸ್ಟು ಅಂದರು. ಅದಕ್ಕೆ ಅವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ. ಅದೇನೇನು ಹಾಕೋರು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಈರುಳ್ಳಿ, ಟೊಮೊಟೊ, ಕಾಯಿ ತುರಿ, ಕಡಲೆ ಇದ್ರೆ ಕಡಲೆ ಒಂದು ಕಾಳು, ಅಷ್ಟೇ, ಏನಿಲ್ಲ. ಟೊಮೊಟೊ ಒಂದು 3 ಜಾಸ್ತಿ ಹಾಕಬೇಕು ಅಲ್ವಾ? ಒಂದು ಸಾಕು, 2 ಸಾಕು. ಆಮೇಲೆ ಅಷ್ಟೇ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ ಅಷ್ಟೇ. ನಾನು ಅಷ್ಟೇ, ಏನೂ ಹಾಕಲ್ಲ. ಮೀನು ಸಾಂಬಾರಿಗೆ ಏನು ಹಾಕಬೇಕು? ಮೀನು, ಟೊಮೊಟೊ, ಕಾಯಿ, ಆಮೇಲೆ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಈ ಮೆಣಸು, ಚಕ್ಕೆ, ಲವಂಗ, ಶುಂಠಿ ಏನೂ ಹಾಕಲ್ಲ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಅಷ್ಟೇ. ಇದಕ್ಕೆ ಬೇಳೆ ಸಾಂಬಾರು ಪೌಡ್ರ್ ಹಾಕೋದು ಗೊತ್ತಾನೆ? ಬೇಳೆ ಸಾಂಬಾರು ಪೌಡ್ರ್ ಹಾಕಬೇಕು, ಮಟನ್ ಸಾಂಬಾರು ಪೌಡ್ರ್ ಹಾಕಲ್ಲ. ಬೇಳೆ ಸಾಂಬಾರು ಪೌಡ್ರ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸಾಂಬಾರು ಪೌಡರ್ ಇದು ಚಿಕ್ಕದು. 1 ಟೈಮ್ಗೆ ಸಾಕು. ಜಾಸ್ತಿ ಹಾಕ್ತೀನಲ್ಲ, ಸಾಕಲ್ಲ. ಹುಣಸೆ ನೆನೆ ಹಾಕಬೇಕು. ಎತ್ಕೊಂಡಲ್ಲಿ ಹುಣಸೆ ನಾನು ಫಸ್ಟೇ ಹುಣಸೆ ಹಾಕಬೇಕು. ಅಲ್ಲಿ ಮೀನು ಸ್ವಲ್ಪ ಕಲಸಾಕಿದ್ದೀನಿ, ಸ್ವಲ್ಪ ನೆನೆಸಿ ತೋರಿಸು. ಸಾಕು ಅನಿಸುತ್ತೆ. ಪಾತ್ರೆ ತೊಳ್ಕೊಡ್ತೀನಿ ನೀರು. ಈಗ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ತವ್ರೆ. ಎಣ್ಣೆ ಬದಲು ತುಪ್ಪ ಹಾಕ್ತವ್ರೆ. ಆಮೇಲೆ ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕಿದ್ರು. ಜಾಸ್ತಿ ಆಯ್ತಾ? ತೊಳೆದು ಹಾಕ್ಬಿಡು, ಇರಲಿ. ನುಕ್ಕಿದ್ರೆ ಬೆಳಿಗ್ಗೆ ಆಗುತ್ತೆ ಸಾಂಬಾರು ಅಷ್ಟೇ. ಅದು ತೂತೈತೆ ಕೆಳಗೆ. ಅಯ್ಯೋ, ಜಾರೆ ತಗಪ್ಪ, ಜಾರೆ ಇಟ್ಕೊ. ನಾನು ಬಂದು ಎಷ್ಟು ಹೊತ್ತಿನಲ್ಲಿ ಬಂದ. ಮನೆಗೊಂದು ಫಿಲ್ಟ್ರ್ ಹಾಕ್ಸ್ಕೋಬೇಕು. ಅವರು ಆಫರಲ್ಲಂತೆ ತಗೊಂಡಿದ್ದು ಫಿಲ್ಟ್ರು, ವಾಟರ್ ಫಿಲ್ಟ್ರು. ಬಂದಿದ್ರು ಅಂಗಡಿ ಹತ್ರ. ಯಾವುದೋ ನಾವು ಯುಗಾದಿ ಹಬ್ಬಕ್ಕೆ ಯಾವುದಾದ್ರೂ ಆಫರ್ ಇದ್ದರೆ ಅವಾಗ ಬರ್ತಾವೆ. ಫೋನ್ ಮಾಡಿಲ್ಲ. 3000 ಅಂತಾರೆ. ಬುಕ್ ಮಾಡೋಂದು ಫೋನ್ ಮಾಡೋಂದೆ ಫೋನೇ ಮಾಡಿಲ್ಲ. ಉಪ್ಪಾಕು. ಕಲ್ಲುಪ್ಪು ತಗೊಬಂದ್ರೆ ಪುಡಿ ಉಪ್ಪು ತಗೊಬಂದ ರಾತ್ರಿ. ಕಲ್ಲುಪ್ಪು ತಗೊಬಂದ್ರೆ ಪುಡಿ ಉಪ್ಪು ತಂದ. ಇಲ್ಲ, ನಂಗೆ ತೋರಿಸ್ಬಿಟ್ಟು ಹಾಕು ಉಪ್ಪು. ಫಿಶ್ಗೂ ಹಾಕಿರ್ತೀವಿ. ಸ್ಪೂನ್ ಸಾಕು. ಇಲ್ಲ, ಎಷ್ಟು ತೆಳ್ಳಗೆ ಮಾಡಿದ್ದು ತೋರಿಸು. ಇನ್ನು ಸ್ವಲ್ಪ ನೀರು ಹಾಕು. ಅದು ಮೀನು ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಉಪ್ಪು ಸ್ವಲ್ಪ, ಇನ್ನೂ ಸ್ವಲ್ಪ ಹಾಕಿ. ಒಂದು ಅರ್ಧ ಸ್ಪೂನ್ ಉಪ್ಪು. ಹುಣಸೆ ನೆನೆಯಿದೆ ಅಲ್ವ ಸ್ವಲ್ಪ, ಆಮೇಲೆ ಹಾಕ್ತೀನಿ. ಹಾಂ, ಇವಾಗ ತಂದುಕೊಟ್ಟ. ಇನ್ನೇನು ಅದು ಹಾಕಷ್ಟು ಮುದ್ದೆ ಇಡ್ತೀನಿ. ಇವಾಗ ಅನ್ನ ಆಯ್ತಲ್ಲ. ಅನ್ನ ನೀನು ಹಬ್ಬಂಗೆ ಅಷ್ಟೇ. ನಾನು ಊಟ ಮಾಡಿದೆ ಬಂದು. ಹಾಂ, ಇಲ್ಲ, ತಿಂದರೆ 1-2 ಪೀಸು ಮೀನು ತಿಂತೀನಿ ಅಷ್ಟೇ. ಎಷ್ಟಪ್ಪದ ಮುದ್ದೆ ಮಾಡಲಿ?
ಫ್ರೆಂಡ್ಸ್ ನಮ್ಮ ಮನೆಯವರು ಸಣ್ಣ ಆಗಬೇಕಂತೆ ಫುಲ್ಲು ತೀರ್ಮಾನ ತಗೊಬಿಟ್ಟವ್ರೆ. ಒಂದು ವಾರ ಅದು ಈ ದೇಹ 20 ವರ್ಷದಿಂದ ಬೆಳೆದಿರೋದು. 20 ವರ್ಷದಿಂದ ಬೆಳೆದ್ಬಿಟ್ಟು ಈಗ ಒಂದು ವಾರದಿಂದ ಸ್ವಲ್ಪ ಡಯಟು, ಅದು ಫುಲ್ಲು ಅಲ್ಲ, ವಾಕ್ ಮಾಡಲ್ಲ, ಏನು ಮಾಡಲ್ಲ, ಊಟದಲ್ಲಿ ಸ್ವಲ್ಪ ಲಿಮಿಟ್ ಮಾಡವ್ರೆ. ಊಟ ಆದಮೇಲೆ ಒಂದು 2 ನಿಮಿಷ, ಒಂದು 5 ನಿಮಿಷ ಅಂದ್ಕೊಳ್ಳಿ, 5 ನಿಮಿಷ ಮಾಡ್ತಾರೆ. ಅದೆಲ್ಲ ವಾಕಿಂಗೇ ಆಗಲ್ಲ. ಸಣ್ಣ ಆಗ್ಬಿಟ್ಟಾರ. ಅದು 20 ವರ್ಷದಿಂದ ಬೆಳೆದಿರೋ ಬಾಡಿ ಅದು ಕರಗಕ್ಕೆ ಬೇಜಾನ್ ದಿನ ಬೇಕು. ಜಿಮ್ಗೆ ಹೋಗ್ಬಿಡು ಅದಕ್ಕೆ 1 ವರ್ಷ. ಬಂದೇನೋ ಶಿವಯ್ಯ ಬಂದ. ಫ್ರೆಂಡ್ಸ್, ನಮ್ಮ ಮನೆಯವರು ಸಾಂಬಾರ್ಗೆ ಇಟ್ಬಿಟ್ಟು ಹೋಗೋರೆ. ನಾನು ಅಲ್ಲಿ ಪಕ್ಕದಲ್ಲಿ ಮುದ್ದೆ ಇಟ್ಟಿದ್ದೀನಿ. ನಮ್ಮ ಮನೆಯವ್ರದ್ದು ಸಾಂಬಾರು, ನಾನು ಮುದ್ದೆ, ಅನ್ನ ತಂಗ್ಳನ್ನ ಎಷ್ಟು ರೆಡಿ ಇದೆ. ಇವಾಗ ಮಾಡ್ಬಿಟ್ಟು ಅವ್ರಿಗೆ ಊಟ ಕೊಡಬೇಕು. ವಾಕ್ ಹೋಗ್ಬೇಕಂತೆ ನಮ್ಮ ಮನೆಯವರು. ವಾಕ್ ಮಾಡ್ತಾವ್ರೆ ಇವಾಗ ಸಣ್ಣ ಆಗಬೇಕು ಅಂತ. ರೊಟೀನ್ ಚೇಂಜ್ ಮಾಡ್ಕೊಂಡವ್ರೆ. ಅವ್ರ ದಿನಚರಿನ ಚೇಂಜ್ ಮಾಡ್ಕೊಂಡವ್ರೆ ಇವಾಗ. ಗತಾಯ ಸಣ್ಣ ಆಗಬೇಕು ಅಂತ ತೀರ್ಮಾನ ತಗೊಬಿಟ್ಟವ್ರೆ. ಸಣ್ಣ ಆಗಲೇಬೇಕಂತೆ. ನಾವು ಅದಕ್ಕೆ ಸ್ವಲ್ಪ ಸಹಾಯ ಮಾಡ್ತಾಯಿದ್ದೀವಿ. ಸಹಾಯ ಅಂದರೆ ಸ್ವಲ್ಪ ಲೇಟಾಗಿ ಊಟ ಅಡುಗೆ ಮಾಡ್ತಿದ್ದೆ. 10 ಗಂಟೆ 10:30 ಅಡುಗೆ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಬೇಗ ಮಾಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಅಡುಗೆಯಲ್ಲಿ ಚೇಂಜಸ್, ಸ್ವಲ್ಪ ತರಕಾರಿ ಜಾಸ್ತಿ, ಮುದ್ದೆ ಜಾಸ್ತಿ, ರೊಟ್ಟಿ, ಚಪಾತಿ, ದೋಸೆ, ರೈಸ್ ಕಡಿಮೆ, ಈ ಥರ ಮಾಡ್ಕೊಡ್ತಾಯಿದ್ದೀನಿ. ರಾಗಿ ಅಂಬಲಿ, ಅಂಬಲಿ ಮೇಯ್ನು. ಅಂಬಲಿ ಕೊಡ್ತಾಯಿದ್ದೀನಿ ಬೆಳಗ್ಗೆ ಟೈಮು ದಿನ ಕೊಡ್ತಾರ. ದಿನ ಕುಡಿದ್ರೆ ಬೇಜಾರಾಗೋಯ್ತದೆ, ಅರ್ಥ ಮಾಡ್ಕೊ. ದಿನ ಕೊಟ್ಟರೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಏನು ಮಾಡಿ, ತೊಂದರೆ ಆಗಲ್ಲ, ಅದು ಬೇಜಾರಾಗ್ಬಿಡುತ್ತೆ. ಡೈಲಿ ಅಂಬಲಿ ಕುಡಿತಾಯಿದ್ರೆ ಅದಕ್ಕೆ ನೆನ್ನೆ ಅಂಬಲಿ ಕೊಟ್ಟಿದ್ದೆ. ಇವತ್ತೇನು ಕೊಟ್ಟೆ? ಚಪಾತಿ. ರೈಸ್ ಫುಲ್ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಫುಲ್ಲೇ ಕೊಡ್ತಾನೆ ಇಲ್ಲ ರೈಸ್. ರಾತ್ರಿ ಟೈಮ್ ಮಾತ್ರ ಒಂದು ಸ್ವಲ್ಪ ಮುದ್ದೆ ಮೇಲೆ ಇಷ್ಟು ಅನ್ನ. ಮಧ್ಯಾಹ್ನ ಟೈಮ್ ಮಾಡಿಟ್ಟಿರ್ತೀನಿ. ಸ್ವಲ್ಪ ಅನ್ನ ತಿನ್ನು ಅಂದ್ಬಿಟ್ಟು ಸ್ವಲ್ಪ ಮಾಡಿಟ್ಟಿರ್ತೀನಿ. ಆದರೆ ಅವ್ರು ತಿನ್ನಲ್ಲ ಅಷ್ಟೇ. ಜ್ಯೂಸು, ಕಲ್ಲಂಗಡಿ ಹಣ್ಣು. ಸಣ್ಣ ಆಗೋಕ್ಕೆ ಮೇಯ್ನು ಏನು ಗೊತ್ತಾ? ಕಬ್ಬಿನ ಹಾಲು ಚೆನ್ನಾಗಿ ಮಾಡ್ತಾರಲ್ಲಿ ಹೋಗೋರೋಡೆ. ಕಲ್ಲಂಗಡಿ, ಕಬ್ಬಿನ ಜ್ಯೂಸು. ನಮ್ಮ ಯಜಮಾನ್ರು ಇಷ್ಟು ತೀರ್ಮಾನ ತಗೊಬಿಟ್ಟವ್ರೆ. ಬಾಡಿ ಬಿಲ್ಡ್ ಮಾಡಲೇಬೇಕು. ಮಗ ಒಂದ್ಸಲಿ ಕಾಂಪಿಟೇಷನ್ಗೆ ಜಾಸ್ತಿ ಆಗಿದೆ, ಅದಕ್ಕೆ ಕಂಟ್ರೋಲ್ ಮಾಡಬೇಕು ಅಂತ. ಮಗ ಬಿಲ್ಡ್ ಮಾಡೋ ಒಂದ್ಸಲ ಸೆಕೆಂಡ್ ಪ್ರೈಜ್ ಬಂದವನೆಲ್ಲ, ಅದಕ್ಕೆ ಇವರು ಫಸ್ಟ್ ಪ್ರೈಜ್ ಬರೋಕ್ಕೆ ಟ್ರೈನಿಂಗ್ ತಗೋತಾರೆ. ಒಳ್ಳೇದಾಗಲಿ. ನಾವು ಇದ್ದಂಗೆ ಇರ್ತೀವಪ್ಪ, ಯಾವ ಟ್ರೈನಿಂಗು ಹೋಗಲ್ಲ, ಗೀನಿಂಗು ಹೋಗಲ್ಲ. ಹಲೋ ನೋಡಿ, ನನಗೆ ಮುದ್ದೆ ಮಾಡ್ತಾ ಇದ್ದಾಳೆ. ಮೀನು ಹಾಕು. ಮೀನು ಹಾಕ್ತೀನಿ ನಾನು. ಉರಿ ಕಡಿಮೆ ಮಾಡ್ಬಿಟ್ಟು ಹಾಕು. ಮೀನು ಅದನ್ನು ತೋರಿಸು ಸಾಕು. ಸಾಂಬಾರು ಹಾಕ್ತಾಯಿದ್ದೀನಿ. ಅದು ಕರೆಕ್ಟಾಗಿ ಇಟ್ಕೊ. ನೀನು ಅಲ್ಲಿ ಇಟ್ಕೊ. ಕತ್ಲೆ ಮಾಡ್ಕೊಬಿಟ್ಟೆ. ಹೇಳೋರಿಗೆ ಉರಿ ಕಡಿಮೆ ಮಾಡ್ಕೊಳ್ಬೇಕು. ಉರಿ ಕಡಿಮೆ ಮಾಡಿ ಹಾಕ್ಬೇಕಾದ್ರೆ ಉರಿ ಕಡಿಮೆ ಮಾಡ್ಕೊಂಡು ಹಾಕಿ. ಯಾಕೆಂದರೆ ಅದು ಕಲ್ಸೋಗುತ್ತಿಲ್ಲ. ಅಂದರೆ ಜಾಸ್ತಿ ಉರಿ ಮಾಡ್ಕೊಂಡ್ರೆ ಬೆಂದೋಯ್ತದೆ ಅಂತ ಹೇಳೋರು. ಬೆಂದೋಗಲ್ಲ, ಕಲ್ಸ್ದಂಗೆ ಐತೆ. ಅದೇ ಎಲ್ಲ ಪುಡಿಯಾಗೋಯ್ತದೆ ಅಂತ ಹೇಳೋರು. ಪುಡಿ ಆಗ್ಬಿಡುತ್ತೆ. ಅದಕ್ಕೆ ಉರಿ ಕಡಿಮೆ ಮಾಡಿಬಿಟ್ಟು ಹಾಕಬೇಕು. ಆಮೇಲೆ ಜಾಸ್ತಿ ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪ ಒಂದು ಮಳೆ ಬಂದ ತಕ್ಷಣ ಆಫ್ ಮಾಡಬೇಕು. ನಿಮಿಷ ಉಳಿಬಿಟ್ಟಿದ್ದೀನಿ. ಇದು ಹುಣಸೆ ಹುಳಿ ಬಿಡ್ಲಾ? ಇನ್ನು ಬೇಡ ಜಾಸ್ತಿ ಆಗ್ಬಿಡುತ್ತೆ ನೋಡಿ. ಅದು ಮುಚ್ಚಿ ಇವಾಗ ಬೇಕು, 5 ನಿಮಿಷ ಬೇಕೀಗ.
ನೋಡಿ ಮುದ್ದೆ ನಿಮಗೆ ದಪ್ಪ ಮುದ್ದೆ ಬೇಕು ಸಣ್ಣ ಮುದ್ದೆ ಫುಲ್ ದಪ್ಪ ದಪ್ಪ ಡಬಲ್ ಮುದ್ದೆ ಆಗಬೇಕು. ವಿಡಿಯೋ ತೋರಿಸು. ಹೇಳುತ್ತೆ ಇರ್ತಾರೆ ಮುದ್ದೆ ತೋರ್ಸಿ ಹಾಕು ನೀನೇ ತೋರ್ಸಾರ. ಮುದ್ದೆ ಯಾರು ಮಾಡ್ತಾ ಇದಾರೆ ಮುದ್ದೆ ಅಂತ ಗೊತ್ತಾಗುತ್ತೆ. ಮುದ್ದೆ ಯಾರು ಮಾಡೋದು ಗೊತ್ತಾಗಲ್ವಾ? ಹೆಂಗೆ ಗೊತ್ತಾಗುತ್ತೆ? ತೋರಿಸ್ತೇನೆ ಹೆಂಗೆ ಗೊತ್ತಾಗುತ್ತೆ. ಪೇಸ್ಟ್ ಮುದ್ದೆ ಮುದ್ದೆ ನೋಡೋ ಸಾಕು. ಈಗ ಬರೀ ಮುದ್ದೆ ತೋರಿಸ್ಬಿಟ್ಟು ವಿಡಿಯೋ ಮಾಡ್ತಿದ್ರೆ ಅವರು ಮುದ್ದೆ ಮಾಡ್ತಿದ್ದಾರೆ ಯಾರು ಅಂತ ಗೊತ್ತಾಗುತ್ತೆ. ಮುದ್ದೆ ಯಾರು ಮಾಡ್ತಾ ಇರ್ತಾರೆ? ಮಾಮೂಲಿ ವಿಡಿಯೋದೆಲ್ಲ ಹಾಕ್ಬೇಕಾದ್ರೆ ಅವರೇ ಮಾಡ್ತಾ ಇರ್ತಾರೆ. ಸರಿ ಗಂಟೆ ಮಾಡ್ಬಿಡ. ಡಬಲ್ ಮುದ್ದೆ ಮಾಡು. ಆಯ್ತು. ತ್ರಿಬಲ್ ಮುದ್ದೆ ಇನ್ನೂ ಹಾಕು. ಎರಡು ಕಟ್ತೀನಿ ಬಿಡು. ಬೇಡ ಬೇಡ ಮುಂದೆ ಒಂದ್ಸಲ ಕಟ್ಟು ದಪ್ಪಗೆ. ಎದುರ್ಕೊಬಿಡ್ತಾರೆ ಅಷ್ಟೇ ವಿಡಿಯೋದಲ್ಲಿ. ಇದಕ್ಕಿಂತ ಕಾಡ್ಬೇಕು ಅವರು. ಹಳ್ಳಿ ಕಡೆ ನೋಡ್ಬೇಕು ಮುದ್ದೆ ಉಳ್ತಾರೆ. ಬೆಳಿಗ್ಗೆನೆ ಅವ್ರಿಗೆ ಶಕ್ತಿ ಬೇಕಲ್ಲ. ಒಂದು ಗಾದೆ ಐತೆ ಗೊತ್ತಾ? ಇಟ್ಟಂತ ನಮ್ಮ ಕನ್ನಡ ಮಾಸ್ಟ್ರು ಹೇಳ್ತಿದ್ರಿ ಯಾವಾಗ್ಲೂ. ಜಯರಾಮ್ ಗೌಡ್ರು ಅಂತ ಕನ್ನಡ ಮಾಸ್ಟ್ರು, ನಮಗೆ ಹೆಡ್ ಮಾಸ್ಟ್ರು. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಇಟ್ಟುಂಡ್ರೆ ಅಷ್ಟು ಶಕ್ತಿ ಇರುತ್ತೆ ಅಂತ, ತಾಕತ್ತಿರುತ್ತೆ. ರಾಗಿ ಮುದ್ದೆಲ್ಲಿ ಹೌದು. ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಬೆಳೆದೋಣ ಅಂದ್ರೆ ಕತೆನೇ ಬೇರೆ. ಇಟ್ಟು ಉಂಡ್ರೆ ಬೆಟ್ಟನೇ ಕಿತ್ತಿಡ್ಬೋದು ಅಷ್ಟೇ ಅಂತ ಶಕ್ತಿ. ರಾತ್ರಿ ಹೊತ್ತು ಅದಕ್ಕೆ ಉಣ್ಣಲ್ಲ, ಬೇಗ ಕರಗಲ್ಲ ಅಂತ ಇದ್ದೀನಿ. ಅದಕ್ಕೆ ಬೇಗ ಊಟ ಮಾಡಿ ಬೇಗ ವಾಕ್ ಮಾಡಬೇಕು. ಅದಕ್ಕೆ ಅರ್ಧ ಗಂಟೆ ಮಾಡಿದ್ರೆ ಯಾವ ವಾಕ್ ಮಾಡೋದು ನಿಜ ಬರ್ತಾ ಇರೋದ. ಸಾಕೊಳ್ಳಿ ಹಾಕೋಗ್ತೀನಿ. ಫ್ರೆಂಡ್ಸ್, ಊಟ ರೆಡಿ. ಮುದ್ದೆ, ಸಾಂಬಾರು ಮತ್ತು ಜೊತೆಗೆ ಸೌತೆಕಾಯಿ, ಈರುಳ್ಳಿ ಖಾಲಿ, ಈರುಳ್ಳಿ ಇಲ್ಲ. ಅದಕ್ಕೆ ಇಷ್ಟು ಮಾತ್ರ ಕೊಡ್ತಾ ಇದ್ದೀನಿ. ತೊಳಿ. ನೀವು ಮಾಡಿರೋ ಸಾಂಬಾರು, ನಾನು ಮಾಡಿರೋ ಮುದ್ದೆ ಹೆಂಗಿದೆ ಟೇಸ್ಟು, ಹೆಂಗಿದೆ ಕಾಂಬಿನೇಷನ್ ಅಂತ ಹೇಳಿ ದಯವಿಟ್ಟು. ಫಸ್ಟ್ ಮುದ್ದೆ ಟೇಸ್ಟ್ ಹೆಂಗಿದೆ ನೋಡಿ. ಸಾಂಬಾರು ಸೂಪರ್. ಏನು ಮಾಡಿರೋದಕ್ಕೆ ಸೂಪರು. ನೋಡು ತುಂಬ ಹೇಳ್ತೀಯ. ಚೆನ್ನಾಗಿತ್ತಾ? ಅದೇನು ಗೊತ್ತಾ, ಸಾಂಬಾರಿಗೆ ಉಪ್ಪು ಅಂತೀನಿ. ಮೀನು ಹಾಕಿದ್ಮೇಲೆ ಒಂದು ಅರ್ಧ ಗಂಟೆ ಇಲ್ಲ ಅಂದರೆ 1 ಅವರ್ ಇರಲೇಬೇಕು, ನೆನಿಬೇಕು ಚೆನ್ನಾಗಿ ಸಾಂಬಾರಲ್ಲಿ. ಈ ಮೀನು ಸಾಂಬಾರು ತಂಗ್ಳ ಸಾಂಬಾರು ತಿನ್ನಬೇಕು ಅಂತ ಅಂತಾರೆ ಗೊತ್ತಾ. ತಂಗ್ಳ ಸಾಂಬಾರಲ್ಲಿ ಏನು ಟೇಸ್ಟ್ ಇರುತ್ತೆ. ಮೀನು ಸಾಂಬಾರು ಮಾಡಿಟ್ಬಿಟ್ಟು ರಾತ್ರಿ ಬೆಳಿಗ್ಗೆ ಟೈಮ್ ತಿನ್ನಬೇಕು. ಅಲ್ಲೇ ಮಾಡ ಅಲ್ಲೇ. ಹಾಂ, ಹಂಗೆ ನೆನೆಸೋದಲ್ಲ. ಈಗ ಈ ಸಾಂಬಾರನ್ನೇ ಬೆಳಿಗ್ಗೆ ತಿನ್ನು, ಏನು ಟೇಸ್ಟ್ ಇರುತ್ತೆ ಗೊತ್ತಾ. ಸಖತ್ತಾಗಿರುತ್ತೆ. ಅದು ಇವಾಗ ಹಾಕಿ ಅದು ಬೇಯಿಸಿ ಜಾಸ್ತಿ ಬೇಯಿಸೋಕ್ಕಾಗಲ್ವಲ್ಲ. ಬೇಯಿಸಿದ್ರೆ ಗೋವಿಂದ, ನಿನಗೇನು ಸಿಗಲ್ಲ ಅಲ್ಲಿ. ಒಂದು ಮೀನು ಸಿಗಲ್ಲ, ಒಂದು ಪೀಸ್. ಸರಿ, ಓಕೆನಾ. ಎಷ್ಟು ಟೈಮ್ ಗೊತ್ತಾ? 9 ಗಂಟೆಲಿ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ ನಾವು. ನೋಡಿ 9 ಗಂಟೆ. ನಮ್ಮ ಮನೆಯವರು ಇನ್ನೂ ಮಾಡಿಲ್ಲ ಅಂತಿದ್ರು. 9 ಗಂಟೆ ಸ್ಟಾರ್ಟ್ ಮಾಡಿದೆ. 9:30ಗೆ ಊಟಕ್ಕೆ ಕೊಟ್ಟಿದ್ದೀನಿ. ಏನು ಇಷ್ಟು ದಿನೇನೋ ಲೇಟ. ಏನು ಫಾಸ್ಟ್ ಆಗಾಯ್ತು ಅಂತ ತಿಳ್ಕೊ. ಇವತ್ತು ಚಿಕನ್ ಮಾಡಿದರೆ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು. ಈ ಫಿಶ್ ಮೀನಾದರೆ ಏನು ಗೊತ್ತಾ, ಸಾಂಬಾರು ಬೇಯಿಸ್ಬಿಟ್ಟು ಅದರೊಳಗೆ ಮೀನು ಹಾಕ್ಬಿಟ್ಟು ಒಂದು 5 ನಿಮಿಷ ಅಷ್ಟೇ ಇಳಿಸ್ಬಿಟ್ಟು ಊಟ ಮಾಡೋದಷ್ಟೇ. ಅದೇ ಈ ಚಿಕನ್ ಆದರೆ ಬೇಯಿಸ್ಬೇಕು, ಅದನ್ನು ಒಂದು ಅರ್ಧ ಗಂಟೆನಾದರೂ ಕುಕ್ಕರು ಆರಬೇಕು. ಅದಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಇವತ್ತು ಮೀನು ಸಾರು ಬೇಗ ಆಯಿತು. ಇಷ್ಟೇ ಫ್ರೆಂಡ್ಸ್, ನಮ್ಮ ಮನೆಯವ್ರದ್ದು ಇವತ್ತು ಫಿಶ್ಶು ಸಾಂಬಾರು ಅವ್ರದ್ದೇ ಪ್ರಿಪೇರ್. ಫಿಶ್ ಕರಿ ಅಂತೆ, ಫಿಶ್ ಸಾಂಬಾರು. ಹೌದು, ಫಿಶ್ ಕರಿ ಬೇರೆ, ಸಾಂಬಾರು ಬೇರೆ. ಆಯ್ತು ಕಣಪ್ಪ. ಬಾಯ್ ಬಾಯ್.